ರೆಡಿ 1 2 3 ಲೆಟ್ಸ್ ಗೋ. ಆಹಾ, ವೆದರ್ ಅಂತೂ ಸಾಕದಾಗಿದೆ. ಸೂಪರ್ ಆಸಮ್, ಫ್ಯಾಂಟಾಸ್ಟಿಕ್, ಮೈಂಡ್ ಬ್ಲೋಯಿಂಗ್. ಇವತ್ತು ನಮ್ದೊಂದು ಶಾರ್ಟ್ ರೈಡ್ ಟು ಕೂರ್ಗ್, ಮಡಿಕೇರಿ. ನಾನು ಮತ್ತು ಕಿಶನ್. ಆ್ಯಕ್ಚುಲಿ ನಾವು ಬೇಗ 5:30ಗೆ ಹೊರಡಬೇಕಿತ್ತು, ಆದರೆ ಅರ್ಲಿ ಮಾರ್ನಿಂಗ್ ಮಳೆ ಇದ್ದಿದ್ದರಿಂದಾಗಿ ನಮಗೆ ಬೇಗ ಹೊರಡೋಕ್ಕಾಗಿಲ್ಲ. ಛಾಯ ಆಂದು ನೀರ್ಬೂರ್ನಲ್ಲು ಅಲ್ಲಿ ಬರ್ಕನ ಹಾಂ ಅಲ್ಲಿ ಬರ್ಕನ ಹೌದು. ಓಕೆ ಚಲೋ. ಕಿಶನ್ ನನಗೆ ಸುಳ್ಯದಲ್ಲಿ ಸಿಕ್ಕಿದ. ಸೊ ಇವಾಗ ಸುಳ್ಯದಿಂದ ನಾವು ಮಡಿಕೇರಿ ಕಡೆ ಹೊರಟ್ವಿ. ಇದು ಮಡಿಕೇರಿ ರೂಟ್, ಸುಳ್ಯದಿಂದ ಮಡಿಕೇರಿ ರೂಟ್. ನನ್ನ ಜೊತೆ ಕಿಶನ್ ಥಂಡರ್ಬರ್ಡ್ 350cc, ನಾನು ನನ್ನ ಹುಲಿಯ ಜೊತೆ ಹಿಮಾಲಯನ್ 411cc. ನನ್ನ ಬೈಕಿಗೆ ನಾನು ಹುಲಿಯ ಅನ್ನೋ ಹೆಸರು ಏನಕ್ಕೆ ಇಟ್ಟಿದ್ದೀನಿ ಅಂತ ಅನ್ನೋದನ್ನ ನೆಕ್ಸ್ಟ್ ಯಾವತ್ತಾದ್ರೂ ಒಂದು ವೀಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಒಂದು ತುಂಬ ಚೆನ್ನಾಗಿರೋ ಸ್ಟೋರಿ ಇದೆ ಇದ್ರ ಹಿಂದೆ. ಇವತ್ತು ಲೈಟಿಂಗ್ಸ್ ಅಂದು ತುಂಬ ಸಖತ್ತಾಗಿದೆ. ಈಗ ಟೈಮ್ ಅರೌಂಡ್ 7:30. ನನ್ನ ಮುಂದುಗಡೆಯಿಂದ ಸನ್ ರೈಸ್ ಆಗ್ತಾ ಇದೆ. ಇದು ಕೂರ್ಗ್ ರೂಟ್. ಕೂರ್ಗ್ ಸಂಪಾಜೆ ಟು ಕೂರ್ಗ್ ಘಾಟ್ ಸೆಕ್ಷನ್. ಎರಡು ಸೈಡಲ್ಲೂ ಫುಲ್ ಗ್ರೀನರಿ, ಮೇಲಿಂದ ಸನ್ಲೈಟ್, ಸಕ್ಕತ್ತಾಗಿದೆ. ಈ ವ್ಯೂ ಅಂತೂ ತುಂಬ ಇಷ್ಟ ಆಯಿತು. ಘಾಟ್ ಸೆಕ್ಷನಲ್ಲಂತೂ ಬೈಕ್ ಓಡಿಸೋದು ತುಂಬ ಮಜಾ ಇರುತ್ತೆ. ಕರ್ವಿ ರೋಡ್, ಹೈವೇಯಲ್ಲಂತೂ ಓಡಿಸ್ಬೇಕಾದ್ರೆ ಆಲ್ಮೋಸ್ಟ್ ನಿದ್ದೆಗೆ ಜಾರ್ತೀವಿ ನಾವು. ಮಂಪರಲ್ಲಿ ಓಡಿಸ್ಬೇಕು. ಕವು ರೋಡ್ ಇದ್ದರೆ ಒಂಥರ ಬೈಕ್ ಓಡಿಸೋಕ್ಕೆ ತುಂಬ ಮಜಾ. ನನಗೆ ತುಂಬ ಇಷ್ಟವಾದ ರೂಟ್ ಇದು, ಸಂಪಾಜೆ ಟು ಮಡಿಕೇರಿ ಘಾಟ್ ಸೆಕ್ಷನ್. ರೋಡ್ ಅಂತೂ ತುಂಬಾ ಚೆನ್ನಾಗಿದೆ. ನಿಮಗೆ ಎಲ್ಲೂ ಒಂದೇ ಒಂದು ರೋಡ್ ಡ್ಯಾಮೇಜ್ ಆಗಿರೋದು ನಿಮ್ಗೆ ಸಿಗಲ್ಲ. ತುಂಬ ಕ್ಲೀನ್ ಆ್ಯಂಡ್ ನೀಟ್ ರೋಡ್, ತುಂಬ ಚೆನ್ನಾಗಿರುತ್ತೆ ಬೈಕ್ ಓಡಿಸೋಕ್ಕೆ. ನಂದೊಂದು ಫೇವ್ರೇಟ್ ಸ್ಪಾಟ್ ಇದು. ನೀವು ಮಡಿಕೇರಿ ಟು ಸುಳ್ಯ ಇನ್ ಬಿಟ್ವೀನ್ ನಮಗೊಂದು ಚಿಕ್ಕದೊಂದು ಫಾಲ್ಸ್ ಸಿಗುತ್ತೆ, ಅಬ್ಬಿಕೊಳ್ಳಿ ಫಾಲ್ಸ್ ಇದು. ಅದು ವೈನ್ ಬಾಟ್ಲುಗಳು, ಮೇಲುಗಡೆ ಕಡಲೆಕಾಯಿ ಬೀಜ, ಟೀ, ಆಮ್ಲೆಟ್, ಬಜ್ಜಿ. ಅಂತೂ ಒಳ್ಳೆ ಬಿಸಿ ಟೀ ಜೊತೆ ಬಜ್ಜಿ ತಿಂತ ಟೈಮ್ ಪಾಸ್ ಮಾಡೋಕ್ಕೆ ಚೆನ್ನಾಗಿದೆ ಈ ಜಾಗ. ರೈಡ್ ಬಂದು ತುಂಬ ಅನ್ಪ್ಲ್ಯಾನ್ಡ್, ಏನು ಪ್ಲ್ಯಾನಿಂಗ್ ಮಾಡಿರಲಿಲ್ಲ. ಲಾಸ್ಟ್ ನೈಟ್ ನಾಳೊಂದು ಶಾರ್ಟ್ ರೈಡ್ ಹೋಗೋಣ ಅಂತ ಡಿಸೈಡ್ ಮಾಡಿ ಇಬ್ಬರೂ ಕೂರ್ಗಿಗೆ ಅಂತ ಫಿಕ್ಸ್ ಮಾಡಿದ್ವಿ. ಈಗ ಕೂರ್ಗ್ ತಲುಪಿದ್ದೀವಿ ನಾವು. ಕೂರ್ಗ್ ಇದು ಮಡಿಕೇರಿ ಪೇಟೆ. ರಾಜ ಸೀಟೊಂದು ನೋಡಿ ವಾಪಸ್ ಹೋಗ್ತೀವಿ. ಈ ಶಾರ್ಟ್ ವಿಡಿಯೋ ಇಷ್ಟೇ. ಇದರಲ್ಲೇನು ಜಾಸ್ತಿ ತೋರಿಸುವಂಥ ಪ್ಲೇಸ್ಗಳನ್ನು ನಾವೇನು ವಿಸಿಟ್ ಮಾಡ್ತಾ ಇಲ್ಲ. ಆದರೆ ನೆಕ್ಸ್ಟ್ ರೈಡಲ್ಲಂತೂ ಯಾವುದೊಂದು ಒಳ್ಳೆ ಪ್ಲ್ಯಾನ್ ಮಾಡಿ ಒಂದು 2-3 ಡೇಸ್ ಇದ್ದು
ರೈಡಿಂಗ್ ಪ್ಲ್ಯಾನ್ ಮಾಡಿ ನಾವು ಹೊರಡ್ತೀವಿ. ನಾನು ಕಿಶನ್ ಮೋಸ್ಟ್ಲಿ ರಾಮೇಶ್ವರಂಗೆ ಹೋಗೋ ಪ್ಲ್ಯಾನ್ ಇದೆ. ಸೊ ಅದು ಸದ್ಯಕ್ಕೆ ತಿಳಿಸ್ತೀನಿ ಯಾವಾಗ ಹೋಗ್ತೀವಿ ಅಂತ. ಆಮೇಲೆ ಫುಲ್ ಜರ್ನಿದು ವೀಡಿಯೋ ಅಂತ ಹಾಕ್ತೀನಿ ನಾನು. ಇದು ಇವತ್ತಿನ ಜರ್ನಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಬಾಯ್ ಬಾಯ್, ಟೇಕ್ ಕೇರ್, ಶುಭ ದಿನ.